ರಾಂಗ್ ಸೈಡ್ ಗೊತ್ತಿಲ್ಲ, ಸರಿದಾರಿನ ತಪ್ಪುದಾರಿನ ಗೊತ್ತಿಲ್ಲ. ರಾಂಗ್ ಸೈಡಲ್ಲೇ ಹೋಗ್ತಾ ಇರ್ಬೋದು. ನೀವು ಹೇಳಿದ್ರಲ್ಲ ಏನೋ ಮುಂದೆ ಹೋಗಿರೋದು ಕರೆಕ್ಟು. ಆದರೆ ಈ ಮುಂದೆ ಹೋಗಿರುವ ಸಮಾಜವನ್ನು ಹೇಗೆ ಅಲ್ಲೇ ನಿಲ್ಲಿಸ್ತೀರಾ? ದಕ್ಷಿಣ ಕಾಶಿ ನಿಲ್ಲಿಸಬಹುದು, ನಿಲ್ಲಿಸ್ತೀರಾ ಅಲ್ಲ, ವೈಯಕ್ತಿಕವಾಗಿ ನಾವು ಮುಂದೆ ಹೋಗಿವಂತ ನನಗೆ ಅನಿಸ್ತಾ ಇಲ್ರಿ. ನನಗೆ ಯಾಕೆ ಅನಿಸ್ತಾ ಇಲ್ಲ ಅಂದ್ರೆ ಕೌಟುಂಬಿಕ ಮೌಲ್ಯಗಳು ಶಿಥಿಲಾಗ್ತಾ ಇದಾವೆ. ಕೌಟುಂಬಿಕ ಮೌಲ್ಯಗಳು ಶಿಥಿಲಾಗ್ತಾವು. ಇದ್ರ ಅರ್ಥ ಏನಂದ್ರೆ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಕುಟುಂಬಗಳಿದ್ದು ನಮ್ಮಲ್ಲಿ. ಆ ಕೌಟುಂಬಿಕ ವ್ಯವಸ್ಥೆ ಬಹಳ ಭದ್ರವಾಗಿತ್ತು ನಮ್ಮಲ್ಲಿ. ಇವತ್ತದು ಹೋಗ್ತಾ ಇದೆ. ಅದಕ್ಕೆ ಕಾರಣ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿ, ಈ ಗುರುಕುಲ ಪದ್ಧತಿಯಿಂದ ವಂಚಿತರಾಗಿದ್ದು. ನಾನು ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ಪಡೆದಂಥವ, ಹಾಗಾಗಿ ನನಗೆ ಅದ್ರ ಬಗ್ಗೆ ಶ್ರದ್ಧೆ ಇದೆ. ಶ್ರದ್ಧೆ ಮನುಷ್ಯನ ಜೀವನದ ಮೂಲಾಧಾರ ಆದಾಗ ಮಾತ್ರ ವಿಕಾಸ ಆಗುತ್ತೆ. ಶ್ರದ್ಧೆಯಿಂದ ವಿಕಾಸ. ಓಕೆ, ಇಲ್ಲಿ ಒಂದು 4 ಜನ ಮಕ್ಕಳಿದ್ದಾರೆ. ಏನು ಓದ್ತಿದ್ದೀಯಮ್ಮ ನೀನು? ಬಿಕಾಮ್ ಕಂಪ್ಲೀಟ್. ಬಿಕಾಮ್. ನರ್ಸಿಂಗ್. ಜೋರಾಗಿ ಹೇಳಿ. ನೀವು 4 ಜನದಲ್ಲಿ 9th ಇರೋರು. ಈಗ ನಿಮ್ಮ ಬಿ ಕಾಮ್ ಅಂದರೆ ಆಲ್ರೆಡಿ ಡಿಗ್ರಿ ಮುಗ್ದು ಇನ್ನೂ ತುಂಬ ಹೋಗೋದಿದೆ. ನೀನು ಏನಾಗಬೇಕು ಅಂತಿದ್ದೀಯ? ಇಂಜಿನಿಯರ್ ಆಗಿ ಏನು ಮಾಡಬೇಕು ಅಂತಿದ್ದೀಯ? ಓಕೆ, ಇಂಜಿನಿಯರ್ ಆಗ್ತೀಯ, ಕರೆಕ್ಟಮ್ಮ. ನಾನು ಡಿಪ್ಲೊಮಾ ಇಂಜಿನಿಯರ್ 50 ವರ್ಷದ ಹಿಂದೆ ಟೆಲಿಕಾಮಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ನೀನು ಇಂಜಿನಿಯರ್ ಆದ ತಕ್ಷಣ ಏನು ಮುಂದಕ್ಕೆ ಏನು ಮಾಡಬೇಕು ಅಂತಿದೆಯಾ? ಅಮೆರಿಕಕ್ಕೆ ಹೋಗ್ಬೇಕು ಅಂತಿದೆಯಾ? ಟ್ರೈನಿಂಗ್ MS ಅಲ್ಲ, ಸಾಮಾನ್ಯವಾಗಿ ಇರೋದು ಹಾಗೇನೆ ಮಕ್ಕಳು. ಶಿಕ್ಷಣ ಎಲ್ಲಿ ಸರಿ ಇರುತ್ತೋ ಅಲ್ಲಿ. ಅಲ್ಲಪ್ಪ ಈಗ ಎಲ್ಲಿ ಸರಿ ಅನ್ಸುತ್ತೆ ಅಂದರೆ ಸೆಕೆಂಡ್ ಇಯರ್ PUC ಬಂದಾಗ ನಿನಗೆ ಅನಿಸುತ್ತೆ ಅಮೆರಿಕಾದಲ್ಲಿ MS ಮಾಡೋದೇ ಕರೆಕ್ಟ್ ಅಂತೇಳಿ. ಇವರ ಅಣ್ಣನ ಮಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇದ್ದಾನೆ. ಅವನು 9ನೇ ಕ್ಲಾಸಲ್ಲಿದ್ದ ಕೇಳಿದ್ರೆ ನಿನ್ನಂಗೆ ಹೇಳ್ತಿದ್ದ. ಹಾಗಾಗಿ ಅದು ಏನಂದರೆ ಈ ಥರದ ಒಂದು ಭಾವನೆ ಬಂದಿದೆ. ಆಮೇಲೆ 30-40 ವರ್ಷದ ಹಿಂದೆ ಒಬ್ಬ ಇಂಜಿನಿಯರ್ಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂದರೆ 10,000 ರೂಪಾಯಿ ಸಂಬಳ ಇತ್ತು ತಿಂಗಳಿಗೆ. ಅಂದರೆ ವರ್ಷಕ್ಕೆ 1,20,000 ರೂಪಾಯಿ. ದ್ಯಾಟ್ ಈಸ್ ದ ಸೀಲಿಂಗ್ ಲಿಮಿಟ್. ಆ ಲಿಮಿಟಲ್ಲಿತ್ತು. ಇವತ್ತು ಸಮಥಿಂಗ್ ಅದನ್ನು ನೀವು ಅಷ್ಟು ದುಡ್ಡು ತಂದು ಇಲ್ಲಿ ಹಾಕಿದರೆ, ಈಗ ಎಣ್ಸಕ್ಕೆ ಶುರು ಮಾಡಿದರೆ ನಾನು ಅವರ 1 ತಿಂಗಳ ಸಂಬಳನ ಕನಿಷ್ಠ 2 hours ಬೇಕು. ಅವರು 1 ವರ್ಷದ ಸಂಬಳ ಇಲ್ಲ ಏನಾದ್ರು ಹಾಕ್ಬಿಟ್ರೆ ನಾವು 2 ದಿವಸ ಎಣಿಸ್ಬೇಕಾಗತ್ತೆ. ಹಾಗಾಗಿ ಆ ಒಂದು ಸ್ಕೇಲ್ನಲ್ಲಿ ಒಂದು ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ಪಾಶ್ಚಿಮಾತ್ಯ ದೇಶಗಳು ಪ್ರಯತ್ನಗಳು ಮಾಡ್ತಾ ಇದ್ದಾವೆ. ಈ ನೀವು ಹೇಳಿದ್ರಲ್ಲ, ಈ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ನಾವು ಇಷ್ಟೆಲ್ಲ ಆಗ್ತಾ ಇರೋದು ಅನ್ಯಾಯ ಅಂತೇಳಿ, ಇದನ್ನು ಬ್ರೇಕ್ ಹಾಕೋದು ನಾವೆಲ್ಲ ಸೇರಿ ಹೆಂಗೆ ಬ್ರೇಕ್ ಹಾಕಬೇಕು, ಹೆಂಗೆ ನಿಲ್ಲಿಸಬೇಕು, ಹೇಗೆ ಅದನ್ನು ಸರಿ ಮಾಡೋ ಪ್ರಯತ್ನಗಳನ್ನು ನಾವು ಹೇಗೆ ಪ್ರಾರಂಭ ಮಾಡಬೇಕು. ಈಗ ಸುಮ್ಮನೆ ನಾನು ಇಲ್ಲಿ ಲೆಕ್ಕ ಹಾಕ್ತಿದ್ದೆ, ವಾರಕ್ಕೆ 50 ಜನ, 1 ತಿಂಗಳಿಗೆ 50 ಜನ ಬಂದರೆ 1 ವರ್ಷಕ್ಕೆ 600 ಜನ ಬರ್ತಾರೆ. ಹಾಗಾಗಿ ಈ 600 ಜನದ ಲೆಕ್ಕದಲ್ಲಿ ನೀವು ಇಷ್ಟೊತ್ತು ನಮಗೆ ನಿಮ್ಮ ಜೊತೆ ಸಂವಾದ ಮಾಡಿದಾಗ ನೀವು ಹೇಳಿದ್ದನ್ನು ನನಗೆ ನೀವು ಹೇಳ್ದಂಗೆ ಹೇಳಕ್ಕೆ ಬರಲ್ಲ. ಆ ಥರ ಹೇಳಿದ್ರೆ ಬರೀ 600 ಜನಕ್ಕೆ ನೀವು ಹೇಳೋಕ್ಕಾಗೋದು. ಹಾಗಾಗಿ ಭಾರತ ದೇಶದ ಪ್ರತಿಯೊಂದು ಹಳ್ಳಿಯಲ್ಲೂ ನಿಮ್ಮ ಥರದವರು ಒಬ್ಬರು ತಯಾರಾಗಬೇಕು. ಹೇಳುವಂಥವರು ತಯಾರಾದರೆ ಸ್ವಲ್ಪ ಮಟ್ಟಿನ ಬ್ರೇಕ್ ಹಾಕ್ಬೋದು, ಸ್ವಲ್ಪ ಮಟ್ಟಿನ ಇದನ್ನು ಹಾಕ್ಬೋದು. ಆದರೂ ಹಿಂದಕ್ಕೆ ಸರಿ ಇದ್ದಿದ್ದ ಜಾಗಕ್ಕೆ ಅಂತೂ ಹೋಗೋಕ್ಕಾಗಲ್ಲ. ಅದಕ್ಕೆ ಪೂರಕವಾಗಿ ನಾನು ಹೇಳೋದಕ್ಕೇನು, ಆ ಮಗು ಹೇಳಿದ ಹಾಗೆ
ನನ್ನ ಅಣ್ಣನ ಮಗ ಅದೇ ಥರ ಉತ್ತರ ಕೊಡ್ತಿದ್ದ. ಇವತ್ತು ಅವನಿಗೆ ಒಂದು ತಿಂಗಳಿಗೆ 4 ಕೋಟಿ ರೂಪಾಯಿ ಸಂಬಳ. ಅವನಿಗೆ ಒಂದು ತಿಂಗಳಿಗೆ ಅವನಿಗೆ ಇಲ್ಲಿಗೆ ಬರಬೇಕು ಅನ್ನೋ ಇದೂ ಇಲ್ಲ. ಈ ಕಾಡು ಈ ಸಂಪತ್ತು ಏನೂ ಅವನಿಗೆ ಬೇಕಾಗಿಲ್ಲ, ಅವ್ರಿಗೇನೂ ಬೇಕಾಗಿಲ್ಲ. ಅವ್ರಿಗೆ ಅವರ ಉದ್ದೇಶ ಮತ್ತು ಈ ದೇಶಕ್ಕೆ ವಾಪಸ್ ಯಾಕೆ ಅವ್ರು ಬರ್ತಾ ಇಲ್ಲ ಅಂತ ಹೇಳಿದರೆ, ಅಲ್ಲಿ ಕೊಡುವಂತಹ ಸಂಬಳ ಇಲ್ಲಿ ಸಿಕ್ಕಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯ ಇಲ್ಲಿ ಸಿಕ್ಕಲ್ಲ ಅಂಥೇಳಿ ಅವನಲ್ಲೇ ಸೆಟ್ಲ್ ಆಗಿದ್ದಾನೆ. ಅಂದರೆ ನಮಗೆ ಅದು ಬೇಸರ ಆಗ್ತದೆ. ಅಷ್ಟು ವಿದ್ಯೆ ಇರೋಂಥವನು ಬಂದು ಇಲ್ಲಿ ಹೇಳ್ಬೋದಲ್ಲ ಅಂಥೇಳಿ. ಆದರೆ ಅವ್ರಿಗೆ ಇದು ಯಾವುದ್ರ ಬಗ್ಗೆನೂ ಆಸಕ್ತಿ ಇಲ್ಲ. ಮುಂದೆ ಹೋಗಿರೋ ಸಮಾಜವನ್ನು ಹಿಂದೆ ತರಲಿಕ್ಕೆ ಸಾಧ್ಯತೆ ಇದೆಯಾ ಮುಂದೆ ಅಂತ ಅವ್ರು ಒಪ್ಕೊಳ್ಳಲ್ಲ. ಆದರೆ ಇದು ನಾವೆಲ್ಲರೂ ಏನು ಭ್ರಮಿಸ್ತೇವೆ, ಭ್ರಮ ಇದು. ಇದು ಪ್ರಗತಿ, ಅವನಿಗೆ ಅಷ್ಟು ದೊಡ್ಡ ಪೇಮೆಂಟ್ ಇದೆ, ಅವ ಯಾಕೆ ಈ ದೇಶಕ್ಕೆ ಬರ್ತಾನೆ ಅಂತ ಹೇಳಿ. ಆದ್ರ ಇದು ನಿಜವಾದ ಪ್ರಗತಿ ಅಲ್ಲ. ನಮ್ಮ ದೇಶದ ಪ್ರಗತಿ ಅಂದ್ರೆ ಆಂತರಿಕ ವಿಕಾಸ. ಬುದ್ಧ ಎಲ್ಲವೂ ಇತ್ತು, ಸಿದ್ಧಾರ್ಥನಾಗಿದ್ದಾಗ ಸಿದ್ಧಾರ್ಥನಿಗೆ ಎಲ್ಲವೂ ಇತ್ತು. ಆದ್ರೆ ಸಿದ್ಧಾರ್ಥನಿಗೆ ಅನಿಸ್ಲಿಕ್ಕಿತ್ತು, ನಾನು ಬದುಕನ್ನು ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ತ್ಯಾಗ ಮಾಡಬೇಕು, ನಾನು ಇದರಿಂದ ಹೊರಗೆ ಬರಬೇಕು, ಜಗತ್ತಿನ ದುಃಖ ನನ್ನ ದುಃಖವನ್ನ ಕಡಿಮೆ ಮಾಡಿಕೊಂಡು ಬೆಳಕಿನ ಬದುಕನ್ನು ಬದುಕಬೇಕು ಅಂತ ಹೇಳಿ. ಮುಂದೆ ಜಗತ್ತಿಗೆ ಗೊತ್ತಿದೆ, ಈ ಬಿಕಮ್ಸ್ ದ ಲೈಟ್ ಆಫ್ ಏಷ್ಯಾ. ಇಡೀ ಏಷ್ಯಾ ಖಂಡದ ಬೆಳಕಾದ. ಸಿದ್ಧಾರ್ಥ ಬುದ್ಧನಾದಾಗ ಇಡೀ ಏಷ್ಯಾ ಖಂಡದ ಬೆಳಕಾದ. ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ತ್ಯಾಗದಿಂದ ಬಂದದ. ಈ ದೇಶದಲ್ಲಿ, ಈ ದೇಶದ ಮಣ್ಣಿನ ಗುಣ ತ್ಯಾಗ 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 ತ್ಯಾಗ. ಅಂದ್ರ ತನ್ನದಂತ ಏನೂ ಇಲ್ಲ, ತನ್ನದಂಥದ್ದು ಏನೂ ಇರಂಗಿಲ್ಲ. ನನ್ನದು ಇಲ್ಲ, ನಿನ್ನದು ಇಲ್ಲ, ನಮ್ಮದು ಇಲ್ಲ, ನಿಮ್ಮದು ಇಲ್ಲ, ಎಲ್ಲ ಬಿಟ್ಟು ಹೋಗುದ. ಆ 4 ಕೋಟಿ ರೂಪಾಯಿ ಪೇಮೆಂಟ್ ಬರುವಂತಹ ಮನುಷ್ಯನಿಗೆ ಮುಂದೆ ದುಡ್ಡು ಸಂಗ್ರಹ ಆದಂಗೆಲ್ಲ ವೈಯಕ್ತಿಕವಾಗಿ ಯಾರ್ಯಾರಿಗೆ ದುಡ್ಡು ಸಂಗ್ರಹ ಆಗ್ತದೆ ಅವ್ರ ಒಳಗೆ ಜೋಳ ಹಾಕೊಂತ ಹೋಗ್ತಾರೆ. ಜೋಳ ಆಗೋದು ಅಂದ್ರೆ ಇದೇ, ಅಂದ್ರೆ ಹಿನ್ನಡೆ ಆಗೋದು, ಪ್ರಗತಿಯಿಂದ ವಿಗತಿ ಕಡೆ ಹೋಗೋದು. ನಾವು ಪ್ರಗತಿ ಆಗ್ಬೇಕು. ಪ್ರಗತಿ ಅಂದ್ರೆ ಭಕ್ತಿ, ಜ್ಞಾನ, ವೈರಾಗ್ಯ. ಯಾವ ಆಧ್ಯಾತ್ಮದ ಮಾರ್ಗವನ್ನ ಯೇಸು ಕ್ರಿಸ್ತ ಹೇಳಿದ್ರು, ಮೊಹಮ್ಮದ್ ಪೈಗಂಬರ್ ಹೇಳಿದ್ರು, ಗುರುನಾನಕರು ಹೇಳಿದ್ರು, ಮೀರಾಬಾಯಿ ಹೇಳಿದ್ರು, ಯಾವುದನ್ನು ಬಸವಾದ ಶರಣರು, ಪುರಂದರದಾಸರು, ಕನಕದಾಸರು ಹೇಳಿದ್ರು, ಅದು ಅದು ಅಂದ್ರ ಅದು ತ್ಯಾಗದ ಮಾರ್ಗ, ಅದು ವಿವೇಕದ ಮಾರ್ಗ, ಅದು ಭಕ್ತಿಯ ಮಾರ್ಗ. ಈ ಭಕ್ತಿ ಮಾರ್ಗಕ್ಕೆ, ತ್ಯಾಗದ ಮಾರ್ಗಕ್ಕೆ, ವಿವೇಕದ ಮಾರ್ಗಕ್ಕೆ ಬರದೆ ಅವ್ರು ಕೋಟಿ ಗಂಟಲೆ ಗಳಿಸಿದ್ರು ಕೂಡ ಅದಕ್ಕೇನು ಅರ್ಥನೂ ಇಲ್ಲ. ಅದ ಬೈಬಲ್ನಲ್ಲಿ ಮಾತಿದೆ, ವಾಟ್ ಈಸ್ ಎ ಮ್ಯಾನ್ ಪ್ರಾಫಿಟೆಡ್ ಇಫ್ ಹಿ ಶಾಲ್ ಗೇನ್ ದ ಹೋಲ್ ವರ್ಲ್ಡ್ ಅಂಡ್ ಲೂಸ್ ಹಿಸ್ ಓನ್ ಸೋಲ್ ಅನ್ನುವಂಥ ಮಾತು. ಏನು ಗಳಿಸಿದ್ರಿ ಏನಾಗುದದ್ರಿ? ಎಲ್ಲ ಇಲ್ಲೇ ಬಿಟ್ಟು ಹೋಗುದದ. ಅದಕ್ಕೆ ಅಲೆಕ್ಸಾಂಡರೇ ಇದಾನಲ್ಲ, ಹಾ, ಬರಿಗೈಲಿ ಹೋಗಲ್ಲ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿ ಬಂದಾಗ ಬರಿಗೈಲಿ ಬಂದಿರ್ತಾನೆ. ತನಗೆ ಅನುಕೂಲ ಆದಂತಹ 4 ಲೋಕೋಪಕಾರದ ಸೇವೆಯನ್ನ ಮಾಡಿದ್ರ ಕೆಲಸ ಅನ್ನೋಂಗಿಲ್ಲ, ಸೇವೆ ಅಂತೇನೆ. ಆ ಸೇವೆಯನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಅಂತರಂಗ ಪರಿಶುದ್ಧ ಆಗುತ್ತೆ. ಜೀವನವದೊಂದು ಪರಮೈಶ್ವರ್ಯ ಬೊಮ್ಮನದು, ಜೀವನವದೊಂದು ಪರಮೈಶ್ವರ್ಯ ಬೊಮ್ಮನದು, ಸೇವೆಯಿಂದದನ್ನು ಊರ್ಜಿತಂಗೊಳಿಸುವಲ್ಲ ಸಕ. ಈವರಾರು ಕೊಳುವರಾರೆಲ್ಲರೊಂದಾಗಿರಲು ನೈವೇದ್ಯ ಭಾಗಿನಿ ಮಂಕುತಿಮ್ಮ ಅಂತಾರೆ ಡಿ ವಿ ಜಿ. ಅಪ್ಪ, ನಮ್ಮ ಜೀವನ ನೈವೇದ್ಯ ಆಗಬೇಕು. ನಮ್ಮ ಜೀವನ ಬರೀ ಹಣ್ಣಿನ ಹೋಳಾಗಬಾರ್ದು. ಆ ಹಣ್ಣಿನ ಹೋಳನ್ನು ಹೆಚ್ಚು ನಾವು ಹೆಚ್ಚಿ ದೇವರ ಮುಂದಿಟ್ಟು ದೇವರಿಗೆ ನಾವು ಅದನ್ನು ಎಡಿ ಮಾಡಿದ್ರೆ ಅದು ನೈವೇದ್ಯ ಆಗುತ್ತೆ. ಎಷ್ಟೋ ಸಲ ಆ ಹಣ್ಣಿನ ಹೋಳು ಹೆಚ್ಚುರಾಗನ ನೆಲಕ್ಕೆ ಬಿತ್ತು ಮಣ್ಣಿನ ಧೂಳಾಗಿಬಿಡ್ತದೆ, ಹೋಗಿ ತಿಪ್ಪಿಗೆ ಹಾಕ್ಬೇಕು. ಬಹಳಷ್ಟು ಮಂದಿ ಬದುಕು ಹಿಂಗಾಗ್ಯಾವ. ಎಲ್ಲಿ ತಪ್ಪ್ಯಾವಂದ್ರ ನಮ್ಮ ಅಡಿಗೆ ಮನಾಗ ತಪ್ಪ್ಯಾವ. ನಮ್ಮ ಅಡಿಗೆ ಮನಾಗ ನಮ್ಮ ಮಕ್ಕಳಿಗೆ ನಾವು ನೆಗೆಟಿವ್ ಹೇಳ್ತೇವೆ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. ಒಕ್ಕಲ್ತನದ ಬಗ್ಗೆ ನಮ್ಮ ತಾಯಿಗಳು ಮನ್ಯಾಗ ಮಕ್ಕಳಿಗೆ ಹಿಂಗೆ ಹೇಳ್ಬೇಕಾಗಿತ್ತು, ಮಗನೇ, ನಿಮ್ಮ ಅಜ್ಜನ ಆಸ್ತಿಗೆ ನಾನು ಸೊಸೆಯಾಗಿ ಬಂದೇನೆ, ನಿಮ್ಮ ಅಪ್ಪನ ಆಸ್ತಿಗೆ ನಾನು ಅವನ ಹೆಂಡತಿಯಾಗಿ ಬಂದೇನೆ, ನಿನಗ ತಾಯಿಯಾಗಿ ಬಂದೇನೆ, ನೀನು ಶಾಲೆ ಕಲ್ತಿ, ಬೇಕಾದ್ರೆ ಶಾಲೆ ಕಲಿ, ಇಂಗ್ಲೀಷ್ ಕಲಿ, ನನ್ನ ಜೊತೆಗೆ ಬಾ, ನನ್ನ ಜೊತೆಗೆ ಇರು, ನನ್ನ ಜೊತೆಗೆ ಹೆಗಲು ಕೊಡು, ಮನೆ ಉಳಿಸು, ಕೃಷಿ ಉಳಿಸು ಅಂತ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕಾಗಿತ್ತು. ಅಡಿಗೆ ಮನಾಗ ನಾವು ಹಂಗೆ ಹೇಳಿದ್ವಿ, ನಾವು ನೆಗೆಟಿವ್ ಹೇಳಿದ್ವಿ. ಏನು ಹೇಳಿದ್ವಿ? ನಿಮ್ಮ ಅಪ್ಪನ ಏನೂ ಮಾಡಲಿಲ್ಲ, ನಿಮ್ಮ ಅಜ್ಜನ ಏನೂ ಮಾಡಲಿಲ್ಲ, ನೀನು ಅವ್ರಂಗೆ ಆಗ್ಬೇಡ, ಕಂಡಪಟ್ಟು ಇಂಗ್ಲೀಷ್ ಕಲ್ತ್ಬಿಡು, ಬೆಂಗಳೂರಿಗೆ ಹೋಗ್ಬಿಡು, ಅಲ್ಲೇ ಕಂಪ್ಯೂಟರ್ ಇಂಜಿನಿಯರ್ ಆಗಿಬಿಡು, ಅಂತಕ್ಕೆ ಹೋಗ್ಬೇಕೆ ಲಗ್ನ ಆಗಿಬಿಡು, ಹಳ್ಳಿ ಮುಂಡ್ರಿಗೆ ಬರ್ಬೇಡ, ಹಳ್ಳಿಗೆ ಬರ್ಬೇಡ ಅಂತ ನಾವು ನೆಗೆಟಿವ್ ನಮ್ಮ ಮಕ್ಕಳಿಗೆ ಹೇಳಿದ್ವಿ. ಆ ಮಕ್ಕಳು ಅಕ್ಷರಶಃ ನಮ್ಮ ಮಾತನ್ನ ಪಾಲಿಸಿದ್ವು, ದುಡ್ಡು ನಿಂದ ಮೇಲೆ ಹತ್ತಿದ್ರು.
ಅಂದ್ರೆ ಸಂಬಂಧಕ್ಕೆ ಮಹತ್ವ ಕೊಡಲಿಲ್ಲ ಇವರು. ಸಾಧನೆಗಂತೂ ಮಹತ್ವನ ಕೊಡಲಿಲ್ಲ. ಸಾಧನನೂ ಇಲ್ಲ, ಸಂಬಂಧನೂ ಇಲ್ಲ. ಸಂಪತ್ತಿನಿಂದ ಬಂದು ಹತ್ತಿದ್ರು. ತಾಯಿ ತಂದೆ ಹಣೆ ಬರ ಏನಾಯ್ತು? ಪರದೇಶ ಆದ್ರು. ತಾಯಿ ತಂದೆ ವೃದ್ಧಾಶ್ರಮಗಳು ಜಾಸ್ತಿ ವೃದ್ಧಾಶ್ರಮಗಳು ಜಾಸ್ತಿ ಆದವು. ತಾಯಿ ತಂದೆ ಪರದೇಶಗಳಾದ್ರು. ಇಲ್ಲಿ ಬಾರೋ ನಿಮ್ಮಪ್ಪ ನಿಮ್ಮವ್ವ ಜಡ್ಡಿಗೆ ಬಿದ್ದಾರ ಬಾರೋ ಅಂತ ಹಿರಿಯರೊಬ್ರು ಫೋನ್ ಮಾಡಿದ್ರ ಆ ಮಕ್ಕಳು ಏನ್ ಹೇಳ್ತಾವು? ನಮಗೆ ಬರಕ್ ಆಗೋಲ್ರಿ, ಸೌಡ್ ಇಲ್ರಿ, ಪುರುಸತ್ತಿಲ್ರಿ, ಫೋನ್ ಪೇಕ್ ದುಡ್ಡು ಹಾಕ್ತೇವಿ, ಅಲ್ಲೇ ಮುಗಿಸ್ಬಿಡ್ರಿ. ಈ ಪರಿಸ್ಥಿತಿ ಬಂತಲ್ಲ. ಇದು ಹೊರಗಿನಿಂದ ಬಂದದ್ದಲ್ಲ, ಇದು ಅಡಿಗೆ ಮನೆಯಿಂದ ಬಂದಂತಹದ್ದು. ನಮ್ಮ ಅಡಿಗೆ ಮನೆ ನೆಗೆಟಿವ್ ಆದು. ನಾವು ಆ ಮಕ್ಕಳಿಗೆ ಮೌಲ್ಯಗಳನ್ನು ಹೇಳಿಲ್ಲ, ದುಡ್ಡಿನ ಬಗ್ಗೆ ಹೇಳಿದ್ವಿ ಬರೀ. ಹಾಗಾಗಿ ನಮ್ಮ ಪರಿಸ್ಥಿತಿ ಹಿಂಗಾಗ. ಆದ್ರ ಇಲ್ಲಿ ಯಾರು ಶ್ರೀಮಂತರು ಉಳಿಯಂಗಿಲ್ಲ. ನಮ್ಮ ದೇಶದಾಗಂತೂ ಶ್ರೀಮಂತರಿಗೆ ನಾವು ಶ್ರೀಮಂತರ ಫೋಟೋ ಹಾಕೋದಲ್ಲ ಮನ್ಯಾಗ. ನಾವು ಬುದ್ಧನ ಫೋಟೋ ಹಾಕ್ತೇವೆ, ನಾವು ಯೇಸು ಕ್ರಿಸ್ತನ ಫೋಟೋ ಹಾಕ್ತೇವೆ, ನಾವು ಬಸವಣ್ಣವ್ರ ಫೋಟೋ ಹಾಕ್ತೇವೆ. ಬಸವಣ್ಣವ್ರ ಫೋಟೋ ಯಾಕೆ ಹಾಕ್ತೇವೆ ಅಂದ್ರೆ ಬಸವಣ್ಣವ್ರ ಮಹಾಮಂತ್ರಿ ಅಂತಲ್ಲ. ಬುದ್ಧನ ಫೋಟೋ ಯಾಕೆ ಹಾಕ್ತೇವೆ ಅಂದ್ರೆ ಬುದ್ಧ ರಾಜಕುಮಾರ ಅಂತಲ್ಲ. ಬುದ್ಧ ತ್ಯಾಗಿಯಾಗಿದ್ದ. ಮಹಾತ್ಮ ಇವರು ಯಾರು ಬಸವಣ್ಣವರು ತ್ಯಾಗಿಯಾಗಿದ್ರು. ಹಾಗಾಗಿ ತ್ಯಾಗದ ಮಾರ್ಗವನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು. ಅಂದ್ರ ಮಕ್ಕಳ ಮನಸ್ಸಿನೊಳಗೆ ಇವತ್ತನೇ ನಾವು ಇಂಥ ವಿಕಾಸದ ಬೀಜ ಹಾಕಿದ್ರೆ ಮಾತ್ರ ಈ ದೇಶಕ್ಕೆ ಭವಿಷ್ಯ ಅದ. ಯಾರು ಏನು ಮಾಡೋಕ್ಕಾಗೋದಿಲ್ಲ. ಈಗ ನಾನು ಅದಕ್ಕೆ ಅವರಿಗೆ ನಾವು ಮಹತ್ವ ಕೊಡ್ತೇನೆ. ಇವರು ಮಕ್ಕಳಿಗೆ ಅಕ್ಷರ ಕಲಿಸ್ತವ್ರು. 30 ವರ್ಷ 40 ವರ್ಷ ಅರಿವಿನ ಬೀಜಗಳನ್ನು ಬಿತ್ತುತ್ತಾ ಮಕ್ಕಳಿಗೆ ಅಕ್ಷರ ಕಲಿಸ್ತವ್ರು. ಇವತ್ತು ಅಕ್ಷರ ಕಲಿತವ್ರು ಏನಾದ್ರು? ಅಕ್ಷರವ ಬಲ್ಲೆವೆನ್ ಪ್ರಭುದೇವರು ವಿಡಂಬಿಸ್ತಾರ. 12ನೇ ಶತಮಾನದಾಗ ಹೇಳ್ಯಾರಿ ಮಾತು. ಪ್ರಭುದೇವರು ವಚನಮ್ಮ ಇದು. ಅಕ್ಷರವ ಬಲ್ಲೆವೆಂದು ಅಹಂಕಾರವೆಡಗೊಂಡು ಲೆಕ್ಕಗೊಳ್ಳರಯ್ಯ. ಗುರು ಹಿರಿಯರು ತೋರಿದ ಉಪದೇಶದಿಂದ ವಾಗದ್ವೈತವನ್ನು ಕಲಿತು ವಾದಿ ಪರಲ್ಲದೆ ಹಾಗೂ ಹೋಗೆಂಬುದು ನರಿಯರು. ಭಕ್ತಿಯ ನರಿಯರು, ಯುಕ್ತಿಯ ನರಿಯರು, ಮುಕ್ತಿಯ ನರಿಯರು ಮತ್ತು ವಾದಿಗಳೆನಿಸುವರು. ಹೋದರು ಗುಹೇಶ್ವರ ಸೆಲೆಕೊಂಡ ಮಾರಿಂಗ್ ಅಂದ್ರ ಹೆಂಗ್ ಬಂದಿತ್ತು ಹಂಗ ಹೋಗ್ಬಿಡುದು. ಏನು ಸಾಧನ ಮಾಡಲಿಲ್ಲ, ವಿಕಾಸ ಪಡಿಲಿಲ್ಲ. ವಿಕಾಸದ ಮೂಲಕವಾಗಿ ಸಾರ್ಥಕತೆಯನ್ನ ಆತ ಗಳಿಸಲಿಲ್ಲ. ಎಲ್ಲಾ ಶ್ರುತಿ ಆಗಮಗಳೆಲ್ಲ ಹೇಳೋದು ಅದೇ. ನಾನು ಆಗ್ಲೇ ಹೇಳಿದ್ನಲ್ಲ, ಬೈಬಲಿನ ಮಾತು. ವಾಟ್ ಈಸ್ ಎ ಮ್ಯಾನ್ ಪ್ರಾಫಿಟೆಡ್ ಇಫ್ ಹಿ ಶಾಲ್ ಗೇನ್ ದ ಹೋಲ್ ವರ್ಲ್ಡ್ ಅಂಡ್ ಲೂಸ್ ಹಿಸ್ ಓನ್ ಸೋಲ್. ನಮ್ಮ ಶರಣರು ಅದನ್ನ ಹೇಳ್ತಾರೆ. ಎಲ್ಲವನ್ನರಿತ ಫಲವೇನು? ಅಕ್ಕನ ಮಾತಿದು. ಎಲ್ಲವನ್ನರಿತ ಫಲವೇನು? ತನ್ನ ತಾನರಿಯದನ್ನಕ್ಕ. ಸ್ವಲ್ಪ ಮುಗಿಸ್ತಾನೆ. ಈ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಆಗತ್ತೆ. ಅವು ಇಷ್ಟುದ್ದ ಪದವಿ ಪಡ್ಕೊಂಡ್ ಬರ್ತಾರೆ. ಪದವಿಯಿಂದ ನಮ್ಮ ಸಾರ್ಥಕತೆ ಆಗೋದಿಲ್ಲ. ಆ ಕಲ್ತಂತ ಅಕ್ಷರ ವಿದ್ಯೆ ಅಂತರಂಗ ಕೇಳಿಬೇಕು. ನಮ್ಮ ಅಂತರಂಗ, ನಮ್ಮ ವಿದ್ಯೆ ಏನ್ ಹೇಳ್ತದ? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇದು ನಮ್ಮ ವಿದ್ಯೆ ನಮ್ಮ ಕಲಿಸಿಕೊಟ್ಟಂತ ಮೌಲ್ಯ, ಹೌದಲ್ಲಮ್ಮ? ಆದ್ರೆ ಇವತ್ತಿನ ಮಕ್ಕಳು ನೌಕರಿ ಬಂದ ಕೂಡ ತಾಯಿ ತಂದೆ ಹೊರಗಿಡ್ತಾರೆ. ನೌಕರಿ ಅಲ್ಲ ಸರ್, ನಾವು ಟೀಚರ್ಸ್ ಪಾಠ ಮಾಡಿರ್ತೀವಿ, 2 ಕ್ಲಾಸ್ ಮುಂದೆ ಹೋಗಿರ್ತಾರೆ, ಬಂದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ತಾರೆ. ನೀನು ಅವಾಗ ನನಗೆ ಟೀಚರ್ ಆಗಿದ್ದೆ, ಈಗೇನಲ್ಲ ಅಂತ ಬಾಯ್ ಬಿಟ್ಟೆ. ಇದು ಒಬ್ಬ ಶಿಕ್ಷಕಿಯ ಆತಂಕ ಅಲ್ಲ. ನಮ್ಮಲ್ಲಿ ಸಾವಿರಾರು ಜನ ಶಿಕ್ಷಕರಿದ್ದಾರೆ. ಎಲ್ಲ ಶಿಕ್ಷಕರ ಆತಂಕ ಇದೆ. ನಾವು ಮಕ್ಕಳಿಗೆ ಕಲಿಸ್ತೇವೆ, ನಾವು ಕಲ್ತಂತಹ ವಿದ್ಯೆ ನಮ್ಮ ಮಕ್ಕಳಿಗೆ ಒಳಗೆ ಹೋಗೋದಲ್ಲ. ಅಲ್ಲ, ನಾನು ಏನು ಹೇಳಕ್ ಹೊರಟೆ ಅಂದ್ರೆ ನೀವು ಹೇಳಿದ್ದೆಲ್ಲ ಸತ್ಯ. ನಾನು ಒಂದು ಸಂಗತಿ ಹೇಳ್ತೀನಿ. ಇಲ್ಲಿ ಶಶಿವಾಳದವ್ರು ಬಂದಾರೆ. ಅವರು ದುಡ್ಡೇ ಮುಟ್ಲಿದ ವಿಜಯ ಮಹಾಂತ ಶಿವಗಳವರು ದುಡ್ಡೇ ಮುಡುತ್ತಿದ್ದಿಲ್ಲ. ಅಂತಹ ವೈರಾಗ್ಯದ ಮನೋಭಾವದವರು ವಿಜಯ ಮಹಾಂತ ಶಿವಗಳು. ಸಿದ್ದೇಶ್ವರ ಸ್ವಾಮೀಜಿಯವರು ಅದೇ ತರದ್ದು. ನಾವು ವಿಜಯ ಮಹಾಂತ ಶಿವಗಳು ನೋಡ್ಲಿಲ್ಲ. ಆದ್ರೆ ಇವತ್ತಿನ ಕಾಲಕ್ಕೆ ಸಿದ್ದೇಶ್ವರ ಸ್ವಾಮಿಗಳ ಜೊತೆಗೆ ನಾನು 40 ವರ್ಷ ಇದ್ದು ಬಂದೇನೆ. ದುಡ್ಡಿನ ನಿಸ್ಸಾರತೆಯನ್ನ ಅವರು ಕಲಿಸಿದಂಗೆ ಯಾರೂ ಕಲಿಸಲಿಲ್ಲ. ನಮಗೆ ಕಿಶನ ಇರಲಿಲ್ಲ ಅವ್ರಿಗೆ. ದುಡ್ಡಿನಿಂದ ಬೆನ್ನತ್ತಿಲ್ಲ ಸ್ವಾಮಿಗಳು. ಇದು ನಿಜವಾದ ಸಾಧನೆ. ಅಲ್ಲ, ನಾನು ನೀವು ಹೇಳಿದ್ದನ್ನ ಯಾವುದನ್ನೂ ನಿರಾಕರಿಸ್ತಾ ಇಲ್ಲ. ಆದರೆ ಈ ತ್ಯಾಗ ಅನ್ನೋದು ಎಲ್ಲಿಂದ ಶುರು ಆಗಬೇಕು, ಹೇಗೆ ಶುರು ಆಗಬೇಕು? ತಾಯಿಯಿಂದ ಶುರು ಆಗಬೇಕು, ಅಡಿಗೆ ಮನೆಯಿಂದ ಶುರು ಆಗಬೇಕು. ತಾಯಿ ಹೇಳ್ಬೇಕು. ನೀವು ತಾಯಿ ಬಗ್ಗೆನೇ ಹೇಳ್ಬೇಕು. ಯಾಕೆ ಹೇಳ್ತೀರಾ? ತಾಯಿ ಬಗ್ಗೆನೇ ಯಾಕೆ ಹೇಳ್ಬೇಕು ನೀವು? ನಮ್ಮ ಮೊದಲಿನ ಪಾಠ ತಾಯಿಯಿಂದಲೇ ಅಲ್ರಿ. ಈ ನಮ್ಮ ನ್ಯಾಷನಲ್ ನ್ಯಾಷನಲ್ ಹೈವೇಗಳಿಗೆ 1 ಕಿಲೋಮೀಟರ್ಗೆ
3-4 ಕೋಟಿ ರೂಪಾಯಿ ಕೊಡ್ತಾರೆ ಸರ್ಕಾರ. ಈ ವಿಂಡ್ ಮಿಲ್ ಇದೆಯಲ್ಲ, ಇದು 1985-86ರಲ್ಲಿ ಫಸ್ಟ್ ಬಂದಾಗ ಕೆನರಾ ಬ್ಯಾಂಕ್ನಲ್ಲಿ ನಮ್ಮ ಸ್ನೇಹಿತ ಒಬ್ಬ ಇದ್ದ, ತೀರೋದ ಕಳೆದ ವರ್ಷ. ಅಲ್ಲಿಂದ ಲೋನ್ ತಗೊಂಡಿದ್ರು 5 ಕೋಟಿ ರೂಪಾಯಿ ಒಂದು ವಿಂಡ್ ಮಿಲ್ ಮಾಡಲಿಕ್ಕೆ. ಹೌದು, ಈಗ ಜಾಸ್ತಿ ಆಗಿದೆ, ಈಗ ಇನ್ನೂ ಜಾಸ್ತಿ ಆಗಿದೆ. ಅವಾಗ್ಲೇ 5 ಕೋಟಿ ಅಂದ್ರೆ ನನಗೆ ಪಕ್ಕಾ ಗೊತ್ತಿಲ್ಲ. ಇಷ್ಟಿದೆ. ಇಲ್ಲೆಲ್ಲ ನಾವು ಕೂತಿರೋರು ಈ ನ್ಯಾಷನಲ್ ಹೈವೇನಲ್ಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕೆಳಗಡೆ ಒಂದು ಮನೆ, ಅದು 7 ಅಡಿ ಕೂಡ ಎತ್ತರ ಇರಲ್ಲ. ಜಿಂಕ್ ಸೀಟು ಎಷ್ಟು ಎತ್ತರ ಇರುತ್ತೋ ಅಷ್ಟೇ ಎತ್ತರ ಮನೆ. ಯಾಕೆಂದರೆ ಇನ್ನೊಂದು ಜಿಂಕ್ ಸೀಟ್ ಇಡೋಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ. ಈ ಜಿಂಕ್ ಸೀಟ್ ಇಟ್ಟು ಅದ್ರ ಮೇಲೆ ಒಂದು ಜಿಂಕ್ ಸೀಟ್ ಇಟ್ಟು ಅಲ್ಲಿ ಜೀವನ ಮಾಡ್ತಾರೆ. ಮಳೆ ಬಂದಾಗ ಈ ನ್ಯಾಷನಲ್ ಹೈವೇಯಿಂದ ಬರುವ ನೀರು ಅವ್ರ ಮನೆ ಒಳಕ್ಕೆ ಹೋಗ್ಬಿಡುತ್ತೆ. ಅವ್ರಿಗೆ ಮನಗಕ್ಕಾಗಲ್ಲ ನೈಟು. ಇದನ್ನು ಎಷ್ಟು ಜನ ಗುರುತಿಸ್ತಾರೆ? ಎಷ್ಟು ಜನ? ನಾನು ನೆನ್ನೆ ಬರ್ಬೇಕಾದ್ರೆ ಮೊನ್ನೆ ಅವ್ರಿಗೆ ಹೇಳ್ತಾ ಇದ್ದೆ, ಅರಸೀಕೆರೆಯಲ್ಲಿ ನಾವು ಬೆಂಗಳೂರಿಂದ ಬಂದು ಇಳಿದಾಗ ಬಸ್ ಸ್ಟ್ಯಾಂಡ್ ಹೊಡೆದಾಕಿದ್ದಾರೆ ಆಯಿತಾ. ಅಲ್ಲಿಂದ ಮುಂದಕ್ಕೆ ಬಂದರು ರೈಲಿಗೆ ಅಂತೇಳಿ ರೈಲ್ವೆ ಸ್ಟೇಷನ್ ಹೊಡೆದಾಕಿದ್ದಾರೆ. ಇದು ಎರಡಕ್ಕೂ ಕೂಡ ಕನಿಷ್ಠ ಅಂದರೆ ಅವರು ಒಂದೊಂದಕ್ಕೆ 50-60 ಕೋಟಿ ರೂಪಾಯಿ ಇನ್ನೂ ಜಾಸ್ತಿ ಕೊಟ್ಟು ಹೊಸದು ಇದನ್ನು ಮಾಡ್ತಾರೆ. ಆದರೆ ಈ ಜಿಂಕ್ ಸೀಟ್ ಮನೆ ಹೋಗಿ ಒಂದು ಸುಖವಾಗಿ ನಿದ್ದೆ ಮಾಡುವಂಥ ಒಂದು ಮನೆ ಫಸ್ಟ್ ಕಟ್ಟಬೇಕಾ, ಆ ರೈಲ್ವೆ ಸ್ಟೇಷನನ್ನು ಫಸ್ಟ್ ಸರಿ ಮಾಡಬೇಕಾ ಅನ್ನೋದು ನಮ್ಮ ಮಕ್ಕಳಲ್ಲಿ ಒಂದು ದ್ವಂದ್ವ ಹುಟ್ಟಾಗ್ತದೆ. ಅಂದರೆ ಅವ್ರಿಗೆ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನನಗೇನು ಅನ್ನಿಸ್ತು, ಅಲ್ಲಿ ಆ ಜಿಂಕ್ ಸೀಟ್ ಮನೆಯನ್ನು ನೋಡಿ, ಅದು ನಮ್ಮ 9ನೇ ಕ್ಲಾಸಲ್ಲಿರುವ ಮಗುವಿಗೂ ಕೂಡ ಅದೇ ಅನ್ನಿಸ್ಬೇಕು. ಈಗ ನಾವು ಈ ಕಪ್ಪತ್ತು ಊಟ ಉಳಿಸೋದಕ್ಕೆ ನೀವು ಫಸ್ಟ್ ಹೇಳಿದ್ರಲ್ಲ, ಜನರ ಒಂದು ಸಹಭಾಗಿತ್ವದಿಂದನೇ ಉಳಿಸ್ಬೇಕು. ಜನರು ಆ ಜಿಂಕ್ ಸೀಟ್ ಮನೆಯೂ ಇರಬಾರ್ದು ಅನ್ನೋ ಭಾವನೆ ಅವ್ರಿಗೆ ಬರಬೇಕು. ಕಪ್ಪತ್ತು ಊಟನೂ ನಾವು ಉಳಿಸ್ಬೇಕು ಅನ್ನೋ ಮನಸ್ಸು ಅವ್ರಿಗೆ ಬರಬೇಕು. ಇದು ಎರಡೂ ಒಟ್ಟಿಗೆ ಬಂದಾಗ ಸರಿಯಾಗತ್ತೆ. ಆದ್ರೆ ಆಂಟೋನಿ, ನನಗನ್ಸೋದು ಅಂತಹ ಒಂದು ಶಿಕ್ಷಣ ಮಕ್ಕಳಿಗೆ ಸಿಗ್ಬೇಕು, ಈ ಮಕ್ಕಳಿಗೆ ಸಿಗ್ಬೇಕು, ಆದ್ರೆ ಸಿಗ್ತಾ ಇಲ್ಲ. ಇನ್ನೊಂದು ನಂದೇನು ಅಂತ ಹೇಳಿದ್ರೆ, ನಾನು ಮಾನವೀಯತೆಯಲ್ಲಿ ನಂಬಿಕೆ ಇದ್ದು ಮನುಷ್ಯತ್ವದಲ್ಲಿ ನಂಬಿಕೆ ಇಟ್ಟಿರೋ ಅಂಥವಳು. ಹುಟ್ಟಿನಿಂದ ನಾನು ಲಿಂಗಾಯತ ಧರ್ಮಕ್ಕೆ ಸೇರುವಂಥವಳು. ನಾನು ಮದುವೆ ಆಗಿರೋದು 43 ವರ್ಷಗಳ ಹಿಂದೆ ಒಬ್ಬ ಕ್ರಿಶ್ಚಿಯನ್. ನಾವಿಬ್ಬರು ಕೂಡ ಬಸವಣ್ಣನ ಅನುಯಾಯಿಗಳಾಗಿದ್ದೀವಿ. ಅಪರಿಗ್ರಹ ವ್ರತವನ್ನ ನಾವಿಬ್ರು ಒಪ್ಕೊಂಡು ಇದ್ ಮಾಡಿದ್ವಿ. ಇಲ್ಲಿ ಈ ಮಕ್ಕಳಿದ್ದಾರೆ, ಇಷ್ಟೆಲ್ಲ ಓದಿದ್ದಾರೆ. ನಾನು ನಿಮ್ಮಷ್ಟು ಓದಿಲ್ಲ. ನಾನು TCH ಮಾಡಿ ಒಂದು ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ರಿಟರ್ನ್ ಆದವಳು. ನನಗೆ ಈ ವಚನ ಸಾಹಿತ್ಯದ ಬಗ್ಗೆ ತುಂಬಾ ಆಸಕ್ತಿ ಇದೆ. ಮತ್ತೆ 2 ಧರ್ಮದ ಬಗ್ಗೆ ನನಗೊಂದಷ್ಟು ಇದೆ. ಒಂದು ನಮ್ಮ ಧರ್ಮದ ಬಗ್ಗೆ, ಇನ್ನೊಂದು ನನ್ನ ಗಂಡನ ಧರ್ಮದ ಬಗ್ಗೆ ಒಂದಷ್ಟು ಗೊತ್ತಿದೆ. ಒಬ್ಬ ಹಿಂದೂ ಧರ್ಮದ ಈಗ ಈ ಮಕ್ಕಳನ್ನೇನೆ, ಇಲ್ಲಿ ಕೂತಿರೋ ಮಕ್ಕಳನ್ನ 2 ವಚನಗಳನ್ನು ಹೇಳಿ ಅಂತ ಹೇಳೋದಿಲ್ಲ. ಆದ್ರೆ ಇವರ ಕುಟುಂಬಕ್ಕೆ ಹೋಗಿ ನಾನು ಬೈಬಲ್ಲಿನ 4 ಸಾಲುಗಳನ್ನ ಹೇಳಿ ಅಂತಂದ್ರೆ ಹೇಳ್ತಾರೆ. ನಮ್ಮ ಸಂಘಟನೆಯಲ್ಲಿ ಅಹಮದ್ ಅಂತ ಹೇಳಿ ಒಬ್ರು ಇದ್ದಾರೆ, ಅವರು ಮುಸ್ಲಿಂ. ಅವ್ರ ಮನೆಯಲ್ಲಿ ಕುರಾನಿಂದ ಹೇಳು ಅಂದ್ರೆ ಹೇಳ್ತಾರೆ. ಆದ್ರೆ ನಮ್ಮ ಯಾವ್ದಾರು ಮಕ್ಕಳು 2 ವಚನಗಳನ್ನು ಹೇಳ್ತೀರಾ? ವಚನ ಬೇಡಮ್ಮ, ಅಕ್ಕಂದ್ರೆ ಯಾರು ಗೊತ್ತಿಲ್ಲ, ಅಣ್ಣಂದ್ರೆ ಯಾರು ಗೊತ್ತಿಲ್ಲ. ಅಲ್ಲ, ಇದು ಮಕ್ಕಳ ನಿಮಗೆ ವಚನಗಳು ಗೊತ್ತಿದೆಯಾ? 2 ವಚನ ಯಾರಾದ್ರೂ ಹೇಳ್ಬೋದಾ? ಆದ್ರೆ ನಾನ್ ನಂಬಿರೋದೇನು ಅಂತ ಹೇಳಿದ್ರೆ 4 ವಚನದಲ್ಲಿ ಇಡೀ